ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ. ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವರೆ ಹರಿವಿರಂಚಿಗಳಿಗಳವಲ್ಲ. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ, ಭಾಷೆ ತಪ್ಪಿದಲ್ಲದೆ ದಾರಿದ್ರ್ಯವಿಲ್ಲ. ಅಂಜಲದೇಕೋ ಲೋಕವಿಗುರ್ಭಣೆಗೆ, ಅಂಜಲದೇಕೋ ಕೂಡಲ ಸಂಗಮ ದೇವ ನಿಮ್ಮ ಆಳಾಗಿ. ಇವೆರಡು ಬಸವಣ್ಣನವರ ಪ್ರಸಿದ್ಧವಾದ ವಚನಗಳು. ಪಂಚ ಆಚಾರಗಳಲ್ಲಿ ಗಣಾಚಾರ ಅನ್ನುವಂಥದ್ದು ಒಂದು ಬರುತ್ತೆ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನೆಂದ್ರೆ, ಕೆಟ್ಟವ್ರು ದುಷ್ಟರು ಕಂಡ್ರೆ ದೂರ ಇರು ಅಂತ ಹೇಳ್ಬಿಟ್ಟು. ಆದರೆ ಶರಣರು ಅದನ್ನು ಹೇಳ್ತಾರೆ, ದುಷ್ಟರು ಅರೆಭಕ್ತರಾದವರ ನೆರೆಬೇಡ ಹೊರಬೇಡ, ದೂರ ನುಡಿಸಲು ಬೇಡ, ದಾರಿ ಸಂಗಡ ಬೇಡ, ಅವ್ರ ಜೊತೆಗಿರೋದೇ ಬೇಡ ಅಂತ ಹೇಳ್ತಾರೆ. ಆದ್ರೆ ಅವ್ರ ಕಾಟ ವಿಪರೀತ ಆದಾಗ ಹೆದರಿಸಿ ಹೋರಾಟ ಮಾಡಲೇಬೇಕಾಗತ್ತೆ. ಹೋರಾಟ ಮಾಡೋ ಪ್ರಸಂಗ ಬಂದಾಗ ಅದಕ್ಕೆ ಗಣಾಚಾರ ಅಂತ ಹೇಳ್ತಾರೆ. ಒಂದು ಇನ್ನೊಂದು, ಸಮಾಜ ಕೆಡ್ತಾ ಇರೋದನ್ನ ನೋಡಿ ಸುಮ್ಮನಿರಬಾರ್ದು ಅಂತ ಹೇಳ್ತಾರೆ ಶರಣರು, ಸಂತರು, ಮಹಾಂತರು. ಯಾರು ಪರಮಾತ್ಮನ ಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡಿದ್ದಾನೆ ಅವರು ಸುಮ್ಮನಿರೋ ಹಾಗಿಲ್ಲ, ಹೋರಾಟ ಮಾಡಬೇಕು ಅಂತ ಹೇಳ್ತಾರೆ. ಬಸವಣ್ಣನವರು ಸ್ವತಃ ಒಬ್ಬ ಪ್ರಧಾನಮಂತ್ರಿ ಆಗಿದ್ದು, ದಂಡನಾಯಕರಾಗಿದ್ದು, ಅಧಿಕಾರವನ್ನು ಬಳಸಲಾರ್ದೇನೆ ಅವರು ಶರಣ ತತ್ವದ ಆಧಾರದ ಮೇಲೆನೆ ಹೋರಾಟವನ್ನು ರೂಪಿಸಿದಂಥವ್ರು ಕಲ್ಯಾಣದಲ್ಲಿ. ತಮ್ಮ ಶರಣ ಚಳುವಳಿಗಾಗಿ ಅಧಿಕಾರವನ್ನು ಬಳಸ್ಕೊಳ್ಳಿಲ್ಲ, ಅವ್ರದೊಂದು ಕಾಯಕ ಅಂತ ಮಾಡಿದ್ರು. ಅದನ್ನ ಪ್ರಾಯಶಃ ಅದು ಒಂದು ಚೂಕಾಯ್ತೇನೋ ಬಸವಣ್ಣವರಿಂದ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಾರಿ. ಅವರು ಬಿಜ್ಜಳನನ್ನ ಒಲಿಸಿಕೊಂಡು ಪರಮಾತ್ಮನನ್ನ ಒಲಿಸೋದು ಸರಿ, ಆದ್ರೆ ಬಿಜ್ಜಳನನ್ನು ಭವಿ ಅಂತೇಳಿ ಕೈ ಬಿಡೋದಕ್ಕಿಂತ ಒಲಿಸಿಕೊಂಡು ಅವನನ್ನ ಇಲ್ಲ ಕೆಲವು ಸಾರಿ ಹೆದರಿಸಿಯೂ ಆಗ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ರಾಜರುಗಳಿಗೆ ಭಕ್ತಿ ಇಲ್ದಿದ್ದಾಗ, ಅವ್ರು ಈ ಕಡೆ ಬರೆದಿದ್ದಾಗ ಅವ್ರನ್ನ ಹೆದರಿಕೆಯಿಂದನಾದ್ರೂ ಕೈಯಲ್ಲಿ ಇಟ್ಕೊಂಡು ಶರಣ ಚಳವಳಿ ಈ ಕಡೆ ಅನುಭವ ಮಂಟಪದಲ್ಲಿ ಮಹಾಮನೆಯಲ್ಲಿ ನಡೀತಿತ್ತು ನಿಜ. ಅದ್ರ ಜೊತೆಗೆ ಸ್ವಲ್ಪ ಬಸವಣ್ಣನವ್ರು ಲೌಕಿಕದ ಕಡೆಗೂ ಗಮನ ಕೊಟ್ಟಿದ್ರೆ, ಅಂದ್ರೆ ಶಾಸನಗಳನ್ನು ಬರೆಸೋದು, ಅದನ್ನ ಕಾನೂನನ್ನಾಗಿ ಮಾಡೋದು. ಕೆಲವು ಕಾನೂನು ತಂದ್ರು, ಅವರು 13 ಹೊಸ ತೆರಿಗೆಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ. ಸೋಮಾರಿಗಳಿಗೂ ಕಾನೂನು, ಸೋಮಾರಿಗಳಿಗೆ ಗುಂಡಾಡಿ ಗುಂಡಗಳಿಗೆ ತೆರಿಗೆ ಹಾಕಿದ್ರು ಬಸವಣ್ಣವರು ಅಂತ ಬರುತ್ತೆ ಅವ್ರ ತೆರಿಗೆ ವಿಷಯ ಬಂದಾಗ. ಆದ್ರೆ ಅದನ್ನ ಇನ್ನೂ ವ್ಯಾಪಕವಾಗಿ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸುತ್ತೆ ಒಂದೊಂದ್ಸಾರಿ. ಯಾಕಂದ್ರೆ ಎರಡೂ ಶಕ್ತಿ ಇತ್ತು ಅವ್ರ ಹತ್ರ. ಒಂದು ದೈವಿ ಶಕ್ತಿ ಇತ್ತು, ಇನ್ನೊಂದು ದಂಡ ಶಕ್ತಿ ಇತ್ತು, ಅಂದ್ರೆ ಆಡಳಿತದ ಶಕ್ತಿನೂ ಇತ್ತು. ಅದನ್ನ ಗಮನ ಕೊಟ್ಟು ಅದನ್ನ ಕಲ್ಯಾಣ ಕಟ್ಟಿದ್ರು, ಬಹಳ ಅದ್ಭುತವಾಗಿ ಕಟ್ಟಿದ್ರು. ರಸ್ತೆಗಳನ್ನು ಮಾಡಿಸಿದ್ರು, ಸೊಲ್ಲಾಪುರದಿಂದ ಕಲ್ಯಾಣದಿಂದ ಸೊಲ್ಲಾಪುರದವರೆಗೂ ರಸ್ತೆಗಳಿದ್ವು ಅಂತೇಳಿ ಚಾಮರಸ ಬರೀತಾನೆ. ಅಂದ್ರೆ ಕಾಡಿನಲ್ಲಿ ದಾರಿ ಮಾಡಿಸ್ಬೇಕಾಗಿತ್ತು ಅವತ್ತು. ಅಂತಹದ್ದೆಲ್ಲ ಮಾಡಿದ್ದಾರೆ. ಆದ್ರೆ ಈ ರಾಜದಂಡವನ್ನ ಅಥವಾ ಅಧಿಕಾರ ದಂಡವನ್ನ ಅವ್ರು ಬಳಸಲಿಲ್ಲ. ಅಲ್ಲಿ ಗಣಾಚಾರಿಯಾಗಿ ವಚನಗಳನ್ನು ಹೇಳಿದ್ರು, ಜೊತೆಗೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು, ದೈವಿ ಶಕ್ತಿಯನ್ನು ಬಳಸ್ಕೊಂಡೇ ಹೋರಾಟ ಮಾಡಿದ್ರು. ಕೂಡಲ ಸಂಗಮ ದೇವರ ರಾಜತೇಜಲ್ಲಿ ಇಪ್ಪೆನಾಗಿ ನಾನು ಈ ಬಿಜ್ಜಳಂಗ ಅಂಜುವೆನೆ, ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಒದೆಯಾವಿನ ಹಂಗೇಕೆ ನನಗೆ ಕೂಡಲ ಸಂಗಮ ದೇವರು ಇರುವಾಗ ಈ ಬಿಜ್ಜಳನ ಭಂಡಾರ ನನಗೇಕೆ, ಆದ್ರ ನನಗೆ ಅಗತ್ಯ ಇಲ್ಲ ಅನ್ನೋ ಮಾತನ್ನೆಲ್ಲ ವಚನದಾಗ ಹೇಳಿದ್ದಾರೆ, ಹಾಗೆ ನಡ್ಕೊಂಡಿದ್ದಾರೆ. ಆದ್ರೆ ಕೇವಲ ವಚನಗಳ ರೂಪದಲ್ಲಿ ಉಳಿಯೋದಕ್ಕಿಂತ ಅದು ಶಾಸನಗಳ ರೂಪದಲ್ಲಿ ಉಳಿದಿದ್ರೆ ಇನ್ನೂ ಹೆಚ್ಚು ಜನರಿಗೆ ನಂಬಿಕೆ ಬರ್ತಿತ್ತು.
ಅದು ಶಾಸನಗಳನ್ನು ಬಸವಣ್ಣವ್ರು ಬರೆಸಲಿಲ್ಲ. ಮತ್ತು ಕಲ್ಯಾಣದ ಮಹಾಮನೆಯಲ್ಲಿ ಕಲ್ಯಾಣದ ಪ್ರವೇಶ ದ್ವಾರದಲ್ಲಿ ಒಂದು ಶಾಸನ ಇತ್ತು. ಚನ್ನಬಸವಣ್ಣನವರು ಅದನ್ನು ಬರೆದಿದ್ರು, ಆ ವಚನದ ರೂಪದಲ್ಲೇ ಬರೆದಿದ್ದಾರೆ. ಆದರೆ ಅದು ಶಾಸನವಾಗಿ ಸಿಕ್ಕಿಲ್ಲ, ವಚನವಾಗಿ ಸಿಕ್ಕಿದೆ. ಮತ್ತೆ ಶೂನ್ಯ ಸಂಪಾದನೆಗಳಲ್ಲಿ ಬೇರೆ ಬೇರೆ ವಚನದ ಸಂದರ್ಭಗಳಲ್ಲಿ ಅದು ವಚನವಾಗಿ ಸಿಕ್ಕಿದೆ. ಅದಕ್ಕೆ ಈ ವಿದ್ವಾಂಸರುಗಳಿಗೆ, ಇತಿಹಾಸಕಾರರಿಗೆ ಇದೇನು ಪ್ರಕ್ಷಿಪ್ತವೋ ಡೌಟು ಅವ್ರಿಗೆಲ್ಲ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಬಸವಣ್ಣನವರು ಸ್ವಲ್ಪ ಲೌಕಿಕತೆ ಕಡೆಗೆ ಗಮನ ಕೊಟ್ಟಿದ್ದಿದ್ರೆ, ಆ ಬಿಜ್ಜಳನ ರಾಜ್ಯ ಪ್ರಭುತ್ವ ಮುಂದುವರ್ಕೊಂಡು ಬಂದಿದ್ರೆ, ಅಂದ್ರೆ ಅದನ್ನು ಪೂರ್ಣ ದೇವರಿಗೆ ಬಿಟ್ಬಿಡ್ತಾರೆ. ಕೂಡಲ ಸಂಗಮ ದೇವರ ಇಚ್ಛೆ ಏನಿದೆಯೋ, ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ನಡಿಲಿ ಅಂತ ಬಿಟ್ಬಿಡೋ. ಪ್ರವಾದಿಗಳ ಲಕ್ಷಣ ಅದು. ಯೇಸು ಕ್ರಿಸ್ತ ಶಿಲುಬೆಗೆ ಹಾಕೋ ಪ್ರಸಂಗ ಬಂದರೂ ತಪ್ಪಿಸ್ಕೊಳ್ಳಿಲ್ಲ. ಹಾಗೆ ಬಸವಣ್ಣವರು ತಾವು 36 ವರ್ಷ ಕಟ್ಟಿದಂತಹ ಕಲ್ಯಾಣ ಬಿಡೋ ಪ್ರಸಂಗ ಬಂದರೆ ನೀರು ಕುಡಿದಷ್ಟು ಸುಲಭವಾಗಿ ಬಿಟ್ಬಿಟ್ರು. ಪದವಿಯನ್ನು ತ್ಯಜಿಸೋ ಪ್ರಸಂಗ ಬಂದರೆ ಅದನ್ನು ನನಗೆ ಶರಣರ ಸಂಘ ಬೇಕೇ ಹೊರತು ನನಗೆ ಇದು ಪದವಿ ಬೇಡ ಅಂತ ಹೇಳಿ ಸುಲಭವಾಗಿ ತೆಗೆದಿಟ್ಟು ಬಂದ್ಬಿಟ್ರು. ಅದು ಏನು ನಡಿಬೇಕಾಗಿತ್ತೋ ನಡೆದಿದೆ. ಅದು ಮುಂದೆ ಏನಾಗುತ್ತೋ ಖಂಡಿತ ಹಾಗೇ ಆಗತ್ತೆ. ಯಾಕಂದರೆ ಪರಮಾತ್ಮನ ಇಚ್ಛೆ ಬೇರೆ ಇರ್ತದೆ, ನಮಗೆ ಗೊತ್ತಾಗಲ್ಲ. ಬಸವಣ್ಣನವರ ಇಚ್ಛೆ, ಪರಮಾತ್ಮನ ಇಚ್ಛೆಯನ್ನು ವ್ಯಾಖ್ಯಾನ ಮಾಡುವಷ್ಟು ನಾವು ಮುಂದುವರೆದಿಲ್ಲ, ಅಷ್ಟು ದೊಡ್ಡವರು ಅಲ್ಲ. ಆದರೆ ಹಿಂಗಿದ್ದಿದ್ರೆ ಚೆನ್ನಾಗಾಗ್ತಿತ್ತಲ್ಲ. ಇದು ಮುಂದುವರ್ಕೊಂಡು ಬಂದಿದ್ರೆ ಪರಕೀಯರು, ವಿಶೇಷವಾಗಿ ಮುಸಲ್ಮಾನರ ದಾಳಿಯನ್ನು ತಡಿಬಹುದಾಗಿತ್ತಾ ಅಂತ ಎಲ್ಲ ಅನೇಕ ಚಿಂತನೆಗಳು ಬರ್ತವೆ. ಅದು ಆಗೋಗಿದೆ. ಅದಕ್ಕೆ ಒಬ್ಬರು ಅಮ್ಮವರು ಭಾಳ ಚೆನ್ನಾಗಿ ಹೇಳಿದ್ರು, ಯಾಕೆ ಬಸವಣ್ಣವ್ರು ಗಡೀಪಾರ ಶಿಕ್ಷೆಯನ್ನು ಒಪ್ಕೋಬಾರ್ದಾಗಿತ್ತು ಅಂತ ನಾವೆಲ್ಲ ವಾದ ಮಾಡಿದ್ವಿ ಕಲ್ಯಾಣದಲ್ಲಿ ಒಂದು ಶಿಬಿರದಲ್ಲಿ. ಅಲ್ಲಿ ಸುಜ್ಞಾನಿ ತಾಯಿ ಅಂತಿದ್ರು. ಅವರು ಮೊದಲು ಶಿಕ್ಷಕರಾಗಿದ್ದರು. ಶಿಕ್ಷಕ ವೃತ್ತಿಯನ್ನು ಬಿಟ್ಟು 38-39 ವರ್ಷ ಅಲ್ಲೇ ಇದ್ರು. ಅಲ್ಲೇ ಬಾಲ್ಕ್ಯಪ್ಪ ಅವ್ರದ್ದು ಅನುಭವ ಮಂಟಪ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಆಶ್ರಮ ಇದೆ. ನೀವು ಯಾರು ನೋಡಿರ್ತೀರ, ಅಕ್ಕಮಾದೇವಿ ಆಶ್ರಮ ಅಂತಾನೆ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಯಾಕೆ ಅಮ್ಮವ್ರೆ ಹಿಂಗೆ ಬಿಟ್ಟೋಗ್ಬಾರ್ದಾಗಿತ್ತು, ಬಸವಣ್ಣವರು ಹೋರಾಟಕ್ಕೆ ನಿಲ್ಬೇಕಾಗಿತ್ತು, ಆಮೇಲೆ ತಾವೇ ರಾಜ ಪದವಿಯನ್ನು ಸ್ವೀಕರಿಸ್ಬೇಕಾಗಿತ್ತು ಅಂತೆಲ್ಲ ನಾವು ವಾದ ಮಾಡಿದ್ವಿ. ಬಸವಣ್ಣವ್ರು ಬಿಟ್ಟು ಹೋಗಿದ್ರಿಂದ ಕಲ್ಯಾಣ ಹಾಳಾಯ್ತು, ಇಲ್ಲದೆ ಹೋದ್ರೆ ಉಳಿತಿತ್ತು. ಆವಾಗ ಅವರೊಂದು ಮಾತು ಹೇಳಿದರು. ನಾನು ಶಿಕ್ಷಕ ಆಗಿದ್ದೆ ಅಂತ ಗೊತ್ತಿತ್ತು ಅವ್ರಿಗೆ. ಆವಾಗ ಅವರೊಂದು ಮಾತು ಹೇಳಿದ್ರು, ನೋಡಪ್ಪ, ಜೂನ್ ತಿಂಗಳಿಂದ ಮಾರ್ಚ್ವರೆಗೆ ಶಿಕ್ಷಕರು ಕಲಿಸ್ತಾರೆ, ಪಾಠ ಮಾಡ್ತಾರೆ, ಸಿಲೆಬಸ್ ಎಲ್ಲ ಮಾಡ್ತಾರೆ. ಆದರೆ ಪರೀಕ್ಷೆಯಲ್ಲಿ ಅವ್ರು ಇರ್ತಾರ ಶಿಕ್ಷಕರು ಅಂತ ಕೇಳಿದ್ರು. ಅವ್ರು ಇಲ್ಲ, ಪರೀಕ್ಷೆಯ ಹಾಲಲ್ಲಿ ಶಿಕ್ಷಕರು ಇರೋದಿಲ್ಲ. ಆಯಾ ಸ್ಕೂಲ್ಗೆ ಅವ್ರನ್ನೇ ಇನ್ಸ್ಪೆಕ್ಟರ್ ಆಗಿ ಹಾಕಲ್ಲ, ಬೇರೆ ಬೇರೆ ಕಡೆ ಹಾಕಿರ್ತಾರೆ. ಹಾಗೆ ಬಸವಣ್ಣನವರು ಧರ್ಮವನ್ನು ಕೊಟ್ಟರು, ಧರ್ಮ ಸ್ಥಾಪನೆ ಮಾಡಿದರು. ಪರೀಕ್ಷೆ ಕಾಲ ಬಂದಾಗ ಪರಮಾತ್ಮನೇ ಅವ್ರನ್ನ ಮತ್ತೆ ವಾಪಸ್ ಕರ್ಸ್ಕೊಂಡ ಕೂಡಲ ಸಂಗಮಕ್ಕೆ. ಆದ್ದರಿಂದ ಅದೇನಾಗಿದೆಯೋ ಅದನ್ನು ನಾವು ಒಪ್ಕೊಂಡು ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಡಿಬೇಕೆ ಹೊರತು ಹಂಗಾಗಿದ್ರೆ ಹಿಂಗಾಗಿ ಚಲೋ ಆಗ್ತಿತ್ತು, ಹಿಂಗಾಗಿದ್ರೆ ಚಲೋ ಆಗ್ತಿತ್ತು ಅಂತ ಬರೇ ಇದರಲ್ಲೇ ಸಮಯ ವ್ಯರ್ಥ ಮಾಡಬಾರ್ದು ಅನ್ನುವ ಮಾತನ್ನು ಹೇಳ್ತಾರೆ. ಆ ದೃಷ್ಟಿಯಿಂದನೇ ಶ್ರೀ ಗುರು ಬಸವ ಮಹಾಮನೆಯನ್ನು ನಿರ್ಮಾಣ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಏನು ಸಾಧ್ಯ ಆಗುತ್ತೋ, ಉಪವಾಸ ಮತ್ತು ಪಂಚಭೂತಗಳು ಅಂದರೆ ಔಷಧಿ ತಗೊಳ್ಳಲ್ಲ ನಾನು ಅಂತ ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ. ಆರೋಗ್ಯಾಮೃತದಲ್ಲಿ ಅದು ಕೊಟ್ಟಿದ್ದೀನಿ ನಾನು, ಆರೋಗ್ಯಾಮೃತದಲ್ಲಿ ಅದು ಕೊಟ್ಟಿದ್ದೀನಿ. ಆ ಔಷಧಿ ಇಲ್ದಂಗೆ ಬದುಕಿಸೋದು ನಿಮ್ಮನ್ನೆಲ್ಲ ಪ್ರಯತ್ನ ಮಾಡೋದೇ ನಮ್ಮ ಗುರಿ. ಈಗ ಸುನೀತಾ ಮೇಡಮ್ ಅವರು ಒಂದು ಕವಿತೆ ಬರೆದು ಹೇಳಿದರು. ಅಂದರೆ ಅವರು 8 ವರ್ಷದಿಂದ ಶುಗರ್ಗೆ ಮಾತ್ರೆ ತಗೊಂಡಿಲ್ಲ ಅಂದರೆ ಬಹಳ ದೊಡ್ಡ ಸಾಧನೆ. ಪ್ರಾಯಶಃ ಅವರು ಇನ್ಯಾವುದೇ ಚಿಕಿತ್ಸಾಲಯಕ್ಕೆ ಹೋದರೂ ಕೂಡ ಇಷ್ಟು ವರ್ಷ ಮಾತ್ರೆ ಬಿಡಿಸ್ತಿರ್ಲಿಲ್ಲ ಅವರನ್ನು. ಆಮೇಲೆ ಮಾತ್ರನೇ ಬಿಡಿಸ್ತಿರ್ಲಿಲ್ಲ. ಮೊದಲನೇದಾಗಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋದರೂ ಕೂಡ ಮಾತ್ರೆ ತಗೊಳ್ಳಿ, ನೀವು ರಿಸ್ಕ್ ಬೇಡ ಅಂತ ಹೇಳ್ಬಿಡ್ತಿದ್ರು. ಅವ್ರು 8 ವರ್ಷ ಮಾತ್ರೆ ಬಿಟ್ಟಿದ್ದಾರೆ ಅಂದರೆ ಅದರಿಂದ ದೇಶಕ್ಕೆ ಲಾಭ, ಬರೀ ನನಗೆ ಅವ್ರಿಗೆ ಲಾಭ ಅಲ್ಲ, ಅವ್ರಿಗಷ್ಟೇ ಲಾಭ ಅಲ್ಲ ಅದು. ಯಾಕಂದರೆ ಶುಗರ್ಗೆ ಸಂಬಂಧಪಟ್ಟಿದ್ದೆಲ್ಲ ಹೊರಗಡೆ ದೇಶದಿಂದ ಬರಬೇಕಾಗಿದೆ. ಗ್ಲೂಕೋಮೀಟ್ರಿಂದ ಹಿಡ್ಕೊಂಡು
ಪ್ರಾಯಶಃ ಅದು ಗುಳಿಗೆನೂ ಇನ್ಸುಲಿನ್ನು ಎಲ್ಲ ಹೊರಗಡೆಯಿಂದ ದೇಶದಿಂದನೇ ಬರುತ್ತೆ ಅನ್ಸುತ್ತೆ. ನಮ್ಮಲ್ಲಿ ಇನ್ನೂ ತಯಾರು ಮಾಡ್ತಾ ಇಲ್ಲ ಅನ್ಸುತ್ತೆ ಇನ್ಸುಲಿನ್ನ. ಆದ್ದರಿಂದ ಈಗ ಅದು ಎಲ್ಲದೂ ಹೊರಗಡೆಯಿಂದ ಬರೋದನ್ನು ತಪ್ಪಿಸಿದ್ರು ಅವರು. ಅದರಿಂದ ವಿದೇಶಿ ವಿನಿಮಯ ಉಳಿತು. ಅದಕ್ಕೆ ಸಕ್ಕರೆ ಕಾಯಿಲೆಯವ್ರು ಮಾತ್ರೆ ಬಿಟ್ಟರೆ ಬರೀ ನಿಮಗೆ ಅಷ್ಟೇ ಲಾಭ ಅಲ್ಲ, ದೇಶಕ್ಕೂ ಲಾಭ ಇದೆ. ಅಂತಹ ಕೆಲಸವನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾಳೆ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಬಸವ ತತ್ವಕ್ಕೆ ಚ್ಯುತಿ ಬರಲಾರ್ದಂಗೆ ಬರೋದಕ್ಕೆ ಕೆಲವರು ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಸವಣ್ಣವ್ರನ್ನ ಬಸವ ತತ್ವನ ಅರ್ಥ ಮಾಡ್ಕೊಳ್ಳಾರ್ದೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ಅಪ್ರಾಮಾಣಿಕತೆ. ನೀವು ನಿಮ್ಮ ತತ್ವ ಮಾಡಿಕೊಂಡ್ರೆ, ಹಿಂದೂ ತತ್ವ ಮಾಡಿಕೊಂಡ್ರೆ ನಾವೇನು ಬೇಡ ಅನ್ನಲ್ಲ. ಆದರೆ ಬಸವ ತತ್ವವನ್ನು ಡೈಲ್ಯೂಟ್ ಮಾಡೋವಂಥ ಪ್ರಯತ್ನ ಅದು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಭೆ ಇಟ್ಕೊಂಡಿದ್ದಾರೆ, ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಶಹಾಪುರದಲ್ಲಿ. ಅದಕ್ಕೋಸ್ಕರವಾಗಿ ಇವತ್ತು ಹೊರಟಿದ್ದೀನಿ ನಾನು. ಮತ್ತು ಇನ್ನೊಂದು ವಿಷಯ ನಿಮಗೆಲ್ಲರೂ ಗಮನಕ್ಕೆ ತಗೊಂಬಂದು ನೀಲಮ್ಮ ಅವ್ರು ಜ್ಞಾಪಿಸಿದ್ರು. ಇವತ್ತು ನಿಸರ್ಗ ಜ್ಞಾನಾಮೃತ ಅಂತ ಹೇಳಿ ಒಂದು ಕಾರ್ಯಕ್ರಮ ಬರ್ತಾ ಇದೆ ರೇಡಿಯೋದಲ್ಲಿ. ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ. ಅದು ಯೂಟ್ಯೂಬಲ್ಲಿ ಪ್ರತಿಯೊಂದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಬ್ಬರು ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ತಾ ಇದ್ದಾರೆ. ಈ ಸಾರಿ ನೀಲಮ್ಮವರೇ ವಹಿಸ್ಕೊಂಡಿದ್ದಾರೆ. ಅವ್ರ ತಾಯಿ ಹೆಸರಿನಲ್ಲಿ 14,000 ರೂಪಾಯಿ ಕೊಟ್ಟಿದ್ದಾರೆ. ನಾವು ಬೇಡ ಅಂತಂದೆ. ಸಿಬ್ಬಂದಿ ವರ್ಗದ ಹೆಸರಲ್ಲಿ ಹಾಕೋಣ ಅಂತಿದ್ರು ಅವ್ರನ್ನು, ಮಹಾಮನೆಯ ಸಿಬ್ಬಂದಿ ವರ್ಗ ಅಂತ. ಬೇಡಮ್ಮ, ನೀ ಹಣ ಕೊಡ್ತಿದ್ದೀರಿ, ಸಿಬ್ಬಂದಿ ವರ್ಗ ಅಂತ ಯಾಕೆ ಹಾಕೋದು, ಬೇಡ ಅಂತ ಹೇಳಿ ಅವ್ರ ತಾಯಿ ಹೆಸರಿನಲ್ಲಿ, ತಾಯಿ ತಂದೆ ಹೆಸರಿನಲ್ಲಿ ಮಾಡಿಸಿದ್ದಾರೆ. ಇವತ್ತು ಯಾರಾದರೂ ಕಾರ್ಯಕ್ರಮ ಕೇಳಿದ್ರೆ ಲಕ್ಷ್ಮೀ ಕರವೀರಪ್ಪ ಟುಬಾಕಿ, ನೇಕಾರ ನಗರ, ಹುಬ್ಬಳ್ಳಿ ಅಂತ ಹೇಳಿದರು, ಶುಭ ಕೋರುವವರು ಅಂತ ಹೇಳಿ. ಹಾಗೆ ಆ ಥರ ಸೇವೆ ಮಾಡಿಸೋದಕ್ಕೆ ಒಂದು ತಿಂಗಳಿಗೆ 4 ವಾರ ಬಂದರೆ 14,200 ರೂಪಾಯಿನ ಬರುತ್ತೆ. ಅಕಸ್ಮಾತ್ 5 ವಾರ ಬಂದರೆ 17,200 ರೂಪಾಯಿನ ಬರುತ್ತೆ. ಆ ಥರ ಯಾರಾದರೂ ಮುಂದಿನ ತಿಂಗಳು ಅಂದರೆ ತಾವೇ ಯಾರಾದರೂ ವಹಿಸ್ಕೊಂಡು ಅದು ಸ್ಪಾನ್ಸರ್ ಮಾಡ್ಬೋದು, ಪ್ರಾಯೋಜಕತ್ವ ಮಾಡ್ಬೋದು. ನಿಮ್ಮ ಹೆಸರು ಅಥವಾ ನಿಮ್ಮ ಸಂಸ್ಥೆ ಹೆಸರು, ನಿಮ್ದು ಯಾವ್ದಾದ್ರು ಉದ್ಯಮ ಇದ್ದರೆ ಉದ್ಯಮಿಗಳು ಮಾಡ್ಬೋದು. ಆ ಥರ ನಮ್ಮ PL ಪಾಟೀಲ್ರು ಅದು 5 ತಿಂಗಳು ತೊಗೊಂಡಿದ್ರು ಕುಲಪತಿಗಳು. ಮೊದಲಿಗೆ ಅವ್ರದಿಂದನೇ ಉದ್ಘಾಟನೆ ಆಯಿತು ಅದು. ಹಾಗೆ ಇಲ್ಲಿವರೆಗೂ ಮಹಾಮನೆ ಮೇಲೆ ಭಾರ ಬಿದ್ದಿಲ್ಲ. ಒಬ್ಬರಲ್ಲ ವಹಿಸ್ಕೊಂಡೇ ಇದ್ದಾರೆ. 72 ಸಂಚಿಕೆಗಳಾಗ್ತಾ ಇದೆ. ಅಂದರೆ ಹೆಚ್ಚು ಕಡಿಮೆ 1.5 ವರ್ಷ ಆಗ್ತಾ ಬಂತು. ಈಗ ಮುಂದಿನ ತಿಂಗಳು ಜೂನ್ಗಿಂದ ಯಾರೂ ಬರಲಿ ಅಂದರೆ ನಾವು ಮಾಡ್ತೀವಿ. ಇನ್ನೂ ಡಿಸೆಂಬರ್ವರೆಗೂ ಮಾಡಬೇಕು ಅನ್ನೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಬಂದರೆ ಬಹಳ ಒಳ್ಳೆಯದು. ನಿಮ್ಮ ದಾಸೋಹ ಸೇವೆ ಸಲ್ಲುತ್ತೆ ಆ ಕಾರ್ಯಕ್ರಮಕ್ಕೆ. ಒಂದು ವೇಳೆ ಯಾರೂ ಬರಲಿಲ್ಲ ಅಂದರೆ ಶ್ರೀ ಗುರು ಬಸವ ಮಹಾಮನೆ ವತಿಯಿಂದನೇ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ತಿಳಿಸ್ತಾ, ನೀವು ಪ್ರತಿಯೊಬ್ಬರು ಕೇಳಿ ಆ ಕಾರ್ಯಕ್ರಮವನ್ನು. ಯೂಟ್ಯೂಬಲ್ಲಿ ಇದೆ, ನಿಸರ್ಗ ಜ್ಞಾನಾಮೃತ ಅಂತ ಹೊಡೆದು ಯಾವ ಡೇಟ್ ಹೊಡೆದ್ರೆ ಆ ಡೇಟ್ ಬರುತ್ತೆ. ಅಷ್ಟು ಸಂಚಿಕೆಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾಳ ವಿಶೇಷವಾಗಿ 15 ನಿಮಿಷದ ಎಪಿಸೋಡ್ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ಯೋಗ, ಆಮೇಲೆ ಜ್ಞಾನ, ಹರಿಷಡ್ ವರ್ಗಗಳು ಎಲ್ಲದ್ರ ಬಗ್ಗೆ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.